ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಆವೃತ್ತಿ ದೇವರ ಸಂದೇಶದೊಂದಿಗೆ ನಿಮ್ಮನ್ನು ಸಂಧಿಸಲು ದೇವರು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲರನ್ನ ಈ ಸಂದೇಶಕ್ಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಜೀವಳ ವಾಕ್ಯವನ್ನು ನಾವು ಧ್ಯಾನಿಸ್ಲಿಕ್ಕಿರುವಾಗ ಕೇಳುಗರೆಲ್ಲರೊಟ್ಟಿಗೆ ಮಾತನಾಡು, ನಿಮ್ಮ ಕಾರ್ಯವನ್ನು ಅವರಲ್ಲಿ ಸಾಧಿಸಿರಿ. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಹೊತ್ತು ಒಂದು ಹೊಸ ಸಂದೇಶವನ್ನು ನಾವು ಕೇಳಿಸಿಕೊಳ್ಳಲಿಕ್ಕಿದ್ದೇವೆ. ಆ ಸಂದೇಶದ ತಲೆಬರಹ ಹೀಗಿದೆ: ಈ ಲೋಕದಲ್ಲಿ ಯಾರು ಹೇಳದ್ದನ್ನ ಯೇಸು ಹೇಳಿದ್ದಾನೆ, ಅದು ಯಾವುದು ಎಂಬುದರ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಹಾಗಾದ್ರೆ ಈ ಲೋಕದಲ್ಲಿ ಯಾರು ಹೇಳದೇ ಇರತಕ್ಕಂಥ ಒಂದು ಸಂಗತಿಯನ್ನ ಯೇಸು ಹೇಳಿದ್ದಾರೆ. ಆ ವಿಷಯದ ಕುರಿತಾಗಿ ನಾವು ನೋಡುವಾಗ ಆ ವಿಷಯ ಯಾವುದು? ಹಾಗಾದ್ರೆ ಯೇಸು ಯಾರು ಹೇಳದ್ದನ್ನ ಯೇಸು ಏನು ಹೇಳಿದ್ದಾರೆ ಎಂಬುದಾಗಿ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ: ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಎಂಬುದಾಗಿ ಯೇಸು ಪ್ರಭು ಹೇಳೋದನ್ನ ನಾವಿಲ್ಲಿ ನೋಡುತ್ತೇವೆ. ದುಃಖ ಪಡುವವರು ಧನ್ಯರು ಎಂಬುದಾಗಿ ಯೇಸು ಹೇಳೋದ್ರ ಬಗ್ಗೆ ನಾವು ನೋಡ್ತೇವೆ. ಈ ಲೋಕದ ಬೋಧನೆ ಏನು ಎಂಬುದನ್ನು ನೋಡುವಾಗ ದುಃಖ ಪಡುವವರನ್ನ ಯಾರೂ ಧನ್ಯರು ಎಂಬುದಾಗಿ ಭಾವಿಸುವುದಿಲ್ಲ. ದುಃಖ ಪಡೋದು ಈ ಲೋಕದ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ. ದುಃಖ ಪಡ್ತಕ್ಕಂಥದ್ದು ಕೆಟ್ಟದ್ದಾಗಿದೆ. ದುಃಖ ಏನೋ ಒಂದು ಕಳೆದುಕೊಂಡಿದ್ದರ ಸಂಕೇತವಾಗಿದೆ ಎಂದು ಈ ಲೋಕದ ಬೋಧನೆ, ಈ ಲೋಕದ ದೃಷ್ಟಿಕೋನ ಆಗಿದೆ. ಆದರೆ ಕ್ರಿಸ್ತನ ದೃಷ್ಟಿಕೋನ ಅದು ಬೇರೆ ಆಗಿದೆ. ಆದರೆ ಕ್ರಿಸ್ತನ ಬೋಧನೆ ಬೇರೆ ಆಗಿದೆ. ಏನೆಂಬುದಾಗಿ ನೋಡುವಾಗ ಈ ಲೋಕ ದುಃಖ ಕೆಟ್ಟದ್ದು ಎಂಬುದಾಗಿ ಹೇಳುವಾಗ ಯೇಸು ಪ್ರಭು ಹೇಳ್ತಾ ಇದ್ದಾರೆ ದುಃಖ ಒಳ್ಳೆದ್ದು ಎಂಬುದಾಗಿ. ಹಾಗಾದ್ರೆ ಕ್ರಿಸ್ತನ ಈ ಮಾತಿನ ಅರ್ಥ ಏನು ಎಂಬುದಾಗಿ ನಾವು ಮುಂದೆ ನೋಡುವಾಗ, ದುಃಖ ಅಂತಕ್ಕಂಥದ್ದು ಕಳೆದುಕೊಳ್ಳುವುದರ ಸಂಕೇತವಲ್ಲ, ಅದು ಪಡೆದುಕೊಳ್ಳುವುದರ ಸಂಕೇತವಾಗಿದೆ ಎಂಬುದಾಗಿ ಯೇಸು ಪ್ರಭು ಈ ವಚನದ ಮೂಲಕವಾಗಿ ತಿಳಿಸೋದನ್ನ ನಾವು ನೋಡ್ತೇವೆ. ಅಂದ್ರೆ ಯಾವುದನ್ನ ಪಡೆದುಕೊಳ್ಳುವುದು ಎಂಬುದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ದುಃಖ ಕಳೆದುಕೊಳ್ಳುವುದರ ಸಂಕೇತವಲ್ಲ, ಬದಲು ಪಡೆದುಕೊಳ್ಳುವುದರ ಸಂಕೇತವಾಗಿದೆ. ಮತ್ತೆ ದುಃಖ ನಮ್ಮನ್ನ ದೀನ ಸ್ಥಿತಿಗೆ ತರತಕ್ಕಂಥದ್ದಾಗಿದೆ. ದೀನ ಸ್ಥಿತಿ ನಮ್ಮನ್ನ ದೇವರಿಗೆ ಬಳಿಗೆ ನಡೆಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರಭು ಹೇಳ್ತಕ್ಕಂಥದ್ದು ದುಃಖ ಪಡುವವರು ಧನ್ಯರು ಎಂಬುದಾಗಿ. ದುಃಖವು ಧನ್ಯತೆಯ ಸಂಕೇತವಾಗಿದೆ, ಅದು ದರಿದ್ರತೆಯ ಸಂಕೇತವಲ್ಲ ಎಂದು ಬೈಬಲ್ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ಯಾವುದಕ್ಕಾಗಿ ಪಡುವ ದುಃಖ ನಮ್ಮನ್ನ ಸಮಾಧಾನಕ್ಕೆ ನಡೆಸ್ತದೆ ಎಂಬುದಾಗಿ ನಾವು ನೋಡುವಾಗ, ಒಂದು, ನಾವು ಮಾಡಿದ ತಪ್ಪಿಗಾಗಿ ದುಃಖ ಪಡ್ತಕ್ಕಂಥದ್ದು ಒಳ್ಳೆದ್ದು ಎಂಬುದು ಈ ಮಾತಿನ ಅರ್ಥ. ಮಾಡಿದ ತಪ್ಪಿಗಾಗಿ ದುಃಖ ಪಡೋದಾದ್ರೆ ಅದು ನಮ್ಮನ್ನ ಸಮಾಧಾನಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಮಾಡಿದ ಪಾಪಕ್ಕಾಗಿ ದುಃಖ ಪಡೋದಾದ್ರೆ ಅದು ನಮ್ಮನ್ನ ಸಮಾಧಾನಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಪಶ್ಚಾತ್ತಾಪದಿಂದ ಪಡ್ತಕ್ಕಂಥ ದುಃಖ ಅದು ಬಿಡುಗಡೆಯನ್ನುಂಟು ಮಾಡ್ತಕ್ಕಂಥದ್ದು, ಸಮಾಧಾನವನ್ನು ತರ್ತಕ್ಕಂಥದ್ದಾಗಿದೆ. ಆದ್ದರಿಂದ ದುಃಖ ಪಡೋದು ಒಳ್ಳೆಯದು. ದುಃಖ ಪಡುವರು ಧನ್ಯರು ಎಂಬುದಾಗಿ ಸ್ವಾಮಿ ಹೇಳ್ತಕ್ಕಂಥ ಉದ್ದೇಶ ಇದಾಗಿದೆ. ನಾವು ಮಾಡಿದ ಪಾಪಕ್ಕಾಗಿ, ನಾವು ಮಾಡಿದಂಥ ತಪ್ಪುಗಳಿಗಾಗಿ ದುಃಖ ಪಡ್ತಕ್ಕಂಥದ್ದು ಅದು ಧನ್ಯತೆಯನ್ನುಂಟು ಮಾಡ್ತಕ್ಕಂಥದ್ದಾಗಿದೆ. ಕಾರಣ, ನಾವು ಪರಿವರ್ತನೆಗೊಳ್ಳಲಿಕ್ಕೆ, ನಾವು ಬದಲಾಗಲಿಕ್ಕೆ ನಮ್ಮ ದುಃಖದು ನಮಗೆ ಸಹಾಯ ಮಾಡ್ತದೆ ಎಂಬುದಾಗಿ ಆ ಪ್ರಭುವಿನ ಮಾತಿನ ಅರ್ಥ ಆಗಿದೆ. ಆದರೆ ಇಂದು ಮನುಷ್ಯನ ಸಮಸ್ಯೆ ಏನಂದ್ರೆ, ಯಾವುದಕ್ಕಾಗಿ ದುಃಖ ಪಡಬೇಕೋ ಅದಕ್ಕಾಗಿ ಅವನು ದುಃಖ ಪಡ್ತಾ ಇಲ್ಲ. ತನ್ನ ತಪ್ಪಿಗಾಗಿ ಆತನು ದುಃಖ ಪಡ್ತಾ ಇಲ್ಲ, ತನ್ನ ಅಪರಾಧಕ್ಕಾಗಿ ಆತನು ದುಃಖ ಪಡ್ತಾ ಇಲ್ಲ, ಬದಲಾಗಿ ಬೇರೆ ಸಂಗತಿಗಳಿಗಾಗಿ ದುಃಖ ಪಡ್ತಾ ಇದ್ದಾನೆ. ತನ್ನನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ಪಡ್ತಕ್ಕಂಥ ದುಃಖ ದೇವರ ಬಳಿಗೆ ನಡೆಸ್ತಕ್ಕಂಥದ್ದಾಗಿದೆ. ಅದರಿಂದ ಪಶ್ಚಾತ್ತಾಪದ ದುಃಖ ಒಳ್ಳೆದ್ದು ಎಂಬುದು ಯೇಸು ಸ್ವಾಮಿಯ ಮಾತಿನ ಅರ್ಥ ಆಗಿದೆ. ಅದರಿಂದ ನಾವು ದುಃಖ ಪಡುವಂಥದ್ದು ಶ್ರೇಷ್ಠ ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿಯನ್ನ ಸಿಲುಬೆಗೆ ಹಾಕ್ಲಿಕ್ಕೆ ಕರೆದುಕೊಂಡು ಹೋಗುವಂಥ ಸಮಯದಲ್ಲಿ ಆತನು ತುಂಬಾ ನೋವು, ಬಾಧೆ, ಸಂಕಟಗಳಲ್ಲಿ ಆತನು ದುಃಖದಲ್ಲಿ ಸಿಲುಬೆಯನ್ನು ಹೊತ್ತುಕೊಂಡು ಆ ಗೊಲ್ಗೊಥಾ ಬೆಟ್ಟ ಹತ್ತಿರ ಹೋಗ್ತಾ ಇರುವಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಸ್ತ್ರೀಯರು
ಅಳ್ತಾ ಇರೋದನ್ನ ನೋಡಿರ್ತಕ್ಕಂಥ ಪ್ರಭು ಹೇಳಿದಂತ ಮಾತು, ನನಗೋಸ್ಕರವಾಗಿ ನೀವು ಅಳ್ಬೇಡ್ರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಳ್ರಿ ಎಂಬುದಾಗಿ ಸ್ವಾಮಿ ಹೇಳೋದ್ರ ಬಗ್ಗೆ ನಾವು ನೋಡ್ತೇವೆ. ಅಂದ್ರೆ ನಿಮಗಾಗಿ ಅಳ್ರಿ ಎಂಬುದಾಗಿ ಹೇಳಿದ ಅರ್ಥ, ನಿಮ್ಮ ಮಕ್ಕಳಿಗಾಗಿ ದುಃಖಿಸ್ರಿ ಎಂಬುದಾಗಿ ಸ್ವಾಮಿ ಹೇಳಿದ ಮಾತಿನ ಅರ್ಥ ಏನಪ್ಪಾ ಅಂದ್ರೆ, ನೀವು ಕರ್ತನ ಕಡೆಗೆ ತಿರುಗಿಕೊಳ್ಳಿಕ್ಕೆ, ನೀವು ಕತ್ತಲೆಯಿಂದ ಬೆಳಗಿನ ಕಡೆಗೆ ಬರ್ಲಿಕ್ಕೆ ನೀವು ದುಃಖಿಸ್ರಿ, ನಿಮ್ಮ ಮನ ಪರಿವರ್ತನೆಗಾಗಿ ದುಃಖಿಸ್ರಿ ಎಂಬುದಾಗಿ ಸ್ವಾಮಿಯ ಮಾತಿನ ಅರ್ಥ ಆಗಿದೆ. ಅದರಿಂದ ನಾವು ದೇವರ ಬಳಿಗೆ ಬರುವುದಕ್ಕಾಗಿ, ನಮ್ಮನ್ನು ತಿದ್ದಿಕೊಳ್ಳೋದಕ್ಕಾಗಿ ಪಡ್ತಕ್ಕಂಥ ದುಃಖ ಅದು ಉತ್ತಮವಾದದ್ದು, ಧನ್ಯತೆಗೆ ಅದು ನಡೆಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆದರೆ ಇಂದು ಮನುಷ್ಯನ ಸಮಸ್ಯೆ ಏನಂತಂದ್ರೆ, ಆತನ ಯಾವುದಕ್ಕಾಗಿ ದುಃಖ ಪಡಬೇಕೋ ಅದಕ್ಕಾಗಿ ದುಃಖ ಪಡ್ತಾ ಇಲ್ಲ, ಬದಲಾಗಿ ಬೇರೆ ಸಂಗತಿಗಳಿಗಾಗಿ ದುಃಖ ಪಡ್ತಾ ಇದ್ದಾನೆ. ಹಾಗಾದ್ರೆ ಏನಿವತ್ತು ಮನುಷ್ಯ ತಪ್ಪಾದ ದುಃಖ ಹೇಗೆ ಪಡ್ತಾ ಇದ್ದಾನೆ ಎಂಬ ನೋಡುವಾಗ, ಆತನು ಈ ಲೋಕದ ವ್ಯಕ್ತಿಗಳಿಗಾಗಿ ದುಃಖ ಪಡ್ತಾ ಇದ್ದಾನೆ. ಯಾರೋ ನನಗೆ ಸಿಕ್ಲಿಲ್ಲ ಎಂಬತಕ್ಕಂಥ ದುಃಖ ಆತನಲ್ಲಿದೆ. ಈ ಲೋಕದ ವಸ್ತುಗಳು ಯಾವುದೋ ನಾ ಇನ್ನೂ ಪಡೆದುಕೊಳ್ಳಿಕ್ಕಾಗ್ಲಿಲ್ಲ, ಆ ವಸ್ತುಗಳನ್ನ, ಆ ಸಂಪತ್ತನ್ನು ಪಡೆದುಕೊಳ್ಳಿಕ್ಕಾಗ್ಲಿಲ್ಲ ಎಂಬತಕ್ಕಂಥ ದುಃಖದಲ್ಲಿ ಮನುಷ್ಯ ಇದ್ದಾನೆ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಸಂಗತಿಗಳಿಗಾಗಿ ದುಃಖ ಪಡೆದು ವ್ಯರ್ಥ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈ ಲೋಕದ ವಸ್ತುಗಳು, ವ್ಯಕ್ತಿಗಳು ಇದಕ್ಕಾಗಿ ನಾವು ದುಃಖ ಪಡ್ತಕ್ಕಂಥದ್ದಲ್ಲ, ಬದಲಾಗಿ ನಾವು ದೇವರ ಕಡೆಗೆ ಬರುವುದಕ್ಕಾಗಿ, ನಾವು ಪರಿವರ್ತನೆ ಹೊಂದುವುದಕ್ಕಾಗಿ ಪಡ್ತಕ್ಕಂಥ ದುಃಖ ಅದು ಧನ್ಯತೆಗೆ ನಡೆಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 1 ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ ವಚನ 15ರಿಂದ 17ರಲ್ಲಿ ಅಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. 1 ಯೋಹಾನನ ಪತ್ರಿಕೆ 2ನೇ ಅಧ್ಯಾಯದ ವಚನ 15ರಿಂದ 17ನೇ ವಚನದವರೆಗೆ ಅಲ್ಲಿ ಈ ರೀತಿಯಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದ್ರೂ ಲೋಕವನ್ನ ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನ ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ನಮ್ಮ ದುಃಖ ಈ ಲೋಕಕ್ಕಾಗಲಿ ಲೋಕದಲ್ಲಿರುವವಳಿಗಾಗ್ಲಿ ಆಗಿರದೆ ಅದು ಏನಾಗಬೇಕಾಗಿದೆ ಅಂದ್ರೆ, ಕರ್ತನಿಗಾಗಿ, ನಮಗಾಗಿ ನಾವು ದುಃಖ ಪಡೋದ್ರ ಮೂಲಕ ನಾವು ಕರ್ತನ ಕಡೆಗೆ ತಿರ್ಕೋಬೇಕು. ಯಾಕಂದ್ರೆ ಈ ಲೋಕದ ವಸ್ತುಗಳಿಗಾಗಿ, ವ್ಯಕ್ತಿಗಳಿಗಾಗಿ ದುಃಖ ಪಡ್ತಾ ಇರೋದಾದ್ರೆ ಅದು ವ್ಯರ್ಥವಾಗಿರ್ತಕ್ಕಂಥದ್ದು, ನಶಿಸಿ ಹೋಗ್ತಕ್ಕಂಥದ್ದು ಆಗಿದೆ. ನಾವು ಯಾವುದನ್ನು ಕಳೆದುಕೊಳ್ಳಿಕ್ಕಿದ್ದೇವೋ, ಯಾವುದನ್ನ ಇಲ್ಲೇ ಬಿಟ್ಟು ಹೋಗ್ಲಿಕ್ಕಿದ್ದೇವೋ ಅವುಗಳಿಗಾಗಿ ನಾವು ದುಃಖಿಸದೆ, ನಾವು ಈ ಲೋಕವನ್ನ ಮುಗಿಸಿದ ನಂತರವೂ ಸಹ ನಮ್ಮ ಸಂಗಡ ತೆಗೆದುಕೊಂಡು ಹೋಗಲಿಕ್ಕಿರ್ತಕ್ಕಂಥ ಸಂಗತಿಗಳಿಗಾಗಿ ನಾವು ದುಃಖಿಸ್ತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಆತ್ಮದ ರಕ್ಷಣೆಗಾಗಿ ನಾವು ದುಃಖಿಸ್ತಕ್ಕಂಥದ್ದು, ಅನೇಕ ಆತ್ಮಗಳ ರಕ್ಷಣೆಗಾಗಿ ದುಃಖಿಸ್ತಕ್ಕಂಥದ್ದು, ಪ್ರಾರ್ಥಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಇವತ್ತು ನಮ್ಮ ಕುಟುಂಬಕ್ಕಾಗಿ ನಾವು ದುಃಖ ಪಡ್ತಕ್ಕಂಥದ್ದು, ನಮ್ಮ ಬಂಧುಗಳಿಗಾಗಿ ನಾವು ದುಃಖ ಪಡ್ತಕ್ಕಂಥದ್ದು, ಅವರು ಕರ್ತನ ಕಡೆಗೆ ತಿರುಗಿಕೊಳ್ಳೋದಕ್ಕೋಸ್ಕರವಾಗಿ ದುಃಖದಿಂದ, ಮನೋಭಾರದಿಂದ ಪ್ರಾರ್ಥಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಅದರಿಂದ ಇವತ್ತು ನಮ್ಮ ಮನೆಯ ಪರಿಸ್ಥಿತಿಗಳು ಹೇಗಿದೆಯೋ ಗೊತ್ತಿಲ್ಲ, ಅದಕ್ಕೋಸ್ಕರ ಅವುಗಳಿಗೋಸ್ಕರ ನಾವು ದುಃಖ ಪಡ್ತಕ್ಕಂಥದ್ದು ಮುಖ್ಯ. ನಮ್ಮ ಜನರು ಹೇಗಿದ್ದಾರೋ, ಅವರು ದೇವರ ಮಾರ್ಗದಲ್ಲಿದ್ದಾರೋ ಇಲ್ವೋ, ಅವ್ರು ನೆನೆಸ್ಕೊಂಡು ಅವ್ರಿಗಾಗಿ ನಾವು ಭಾರದಿಂದ, ದುಃಖದಿಂದ, ವೇದನೆಯಿಂದ ನಾವು ಪ್ರಾರ್ಥಿಸತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಅದರಿಂದ ನಾವು ಈ ಲೋಕಕ್ಕಾಗಿ ದುಃಖ ಪಡದೆ ನಾವು ಆತ್ಮ ರಕ್ಷಣೆಗಾಗಿ, ನೀತಿಗಾಗಿ ನಾವು ದುಃಖ ಪಡೋದು ಬಹಳ ಮುಖ್ಯ. ನೀತಿಯನ್ನು ಹೊಂದುವುದಕ್ಕೋಸ್ಕರವಾಗಿ ದುಃಖ ಪಡೋದು ಬಹಳ ಪ್ರಾಮುಖ್ಯತೆ ಉಳ್ಳಂಥದ್ದಾಗಿದೆ. ಯೇಸು ಸ್ವಾಮಿ ಮಾತಿನ ಅರ್ಥ, ದುಃಖ ಪಡೋರು ಧನ್ಯರು, ಅವರು ಸಮಾಧಾನ ಹೊಂದುವರು ಎಂಬುದಾಗಿ ಹೇಳಿರ್ತಕ್ಕಂಥ ಮಾತಿನ ಅರ್ಥ ಏನಪ್ಪಾ ಅಂದ್ರೆ, ನಾವು ಪಾಪಕ್ಕಾಗಿ ದುಃಖ ಪಡಬೇಕು, ಅಶುದ್ಧತೆಗೆ ದುಃಖ ಪಡಬೇಕು. ದುಃಖ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನಮಗೆ ಸಮಾಧಾನ ಉಂಟಾಗ್ತದೆ ಎಂಬುದಾಗಿ ಈ ಮಾತಿನ ಅರ್ಥ, ಸ್ವಾಮಿಯ ಮನಸ್ಸಿನ ಆ ಒಂದು ಭಾವನೆ ಇದಾಗಿದೆ. ಈ ಮನೋಭಾವನೆಯನ್ನ ಕರ್ತನು ಹೊಂದಿದವನಾಗಿ ಆತನು ತಿಳಿಸೋದನ್ನ ನಾವು ನೋಡ್ತಾ ಇದ್ದೀವಿ. ಇದರಿಂದ ಇವತ್ತು ನಾವು ಯಾವುದಕ್ಕೆ ದುಃಖಿಸ್ಬೇಕೋ ಅದಕ್ಕೆ ದುಃಖಿಸೋಣ, ಯಾವುದಕ್ಕೆ ದುಃಖಿಸಬಾರ್ದೋ ಅವುಗಳಿಗಾಗಿ ಬಿಟ್ಟು ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ತಕ್ಕಂಥ ಮಕ್ಕಳಾಗಿ ಜೀವಿಸೋಣ. ಹಾಗೆ ಜೀವಿಸ್ಲಿಕ್ಕೆ ಕರ್ತನ ನಮಗೆ ಸಹಾಯ ಮಾಡಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಾವು ಯಾವುದಕ್ಕಾಗಿ ದುಃಖಿಸಬೇಕು, ಯಾವುದಕ್ಕಾಗಿ ದುಃಖಿಸಬಾರದು ಎಂಬುದರ ಕುರಿತಾಗಿ ನಾವು ಸಂಕ್ಷಿಪ್ತವಾಗಿ ಧ್ಯಾನಿಸಿದ್ದೇವೆ ಸ್ವಾಮಿ. ಅದರಿಂದ ನಾವು ಪಡಬೇಕಾಗಿರ್ತಕ್ಕಂಥ ದುಃಖ ನಿಮ್ಮ ಕಡೆಗೆ ತಿರುಗಲಿಕ್ಕೆ, ಮನ ಪರಿವರ್ತನೆ ಹೊಂದಲಿಕ್ಕೆ, ನಿನ್ನವರಾಗಿ ಜೀವಿಸ್ಲಿಕ್ಕೆ ಇರಬೇಕು ಸ್ವಾಮಿ. ಅದು ನಮಗೆ ಸಮಾಧಾನಕ್ಕೆ ನಡೆಸ್ತದೆ.
ನಾವು ಈ ಲೋಕಕ್ಕಾಗಿ, ಲೋಕದ ವಸ್ತುಗಳಿಗಾಗಿ ನಾವು ದುಃಖಿಸ್ತಾ ಇದ್ರೆ ಸ್ವಾಮಿ, ನಮ್ಮ ಆತ್ಮ ನಷ್ಟವಾಗ್ತದೆ. ನಾವು ನಿತ್ಯ ನರಕಕ್ಕೆ ನಾವು ಪಾತ್ರರಾಗ್ತಕ್ಕಂಥವರಾಗಿದ್ದೇವೆ. ಲೋಕದ ವಸ್ತುಗಳಿಗಾಗಿ, ವ್ಯಕ್ತಿಗಳಿಗಾಗಿ ದುಃಖಿಸದೆ ನಾವು ಅಪ್ಪ ನಮ್ಮ ಆತ್ಮದ ರಕ್ಷಣೆಗಾಗಿ, ಅನೇಕ ಆತ್ಮಗಳ ರಕ್ಷಣೆಗಾಗಿ ದುಃಖಿಸುವಂತೆ, ನಮ್ಮ ಬಂಧು ಮಿತ್ರರ ಆತ್ಮಗಳ ರಕ್ಷಣೆಗಾಗಿ ದುಃಖಿಸುವಂತೆ, ಅವ್ರಿಗೋಸ್ಕರ ಪ್ರಾರ್ಥಿಸುವಂತೆ, ಅವರಿಗೆ ನಿಮ್ಮ ಶುಭ ಸಂದೇಶವನ್ನು ಸಾರುವಂತೆ ನಮಗೆ ಕೃಪೆ ಮಾಡು. ನಿನ್ನ ವಾಕ್ಯವನ್ನು ಕೇಳಿಸ್ಕೊಂಡಂತೆ ಎಲ್ಲರನ್ನ ಆಶೀರ್ವಾದ ಮಾಡು. ಇವರಿಗಿರುವಂಥ ಎಲ್ಲ ಸಕಲ ವಿಧವಾದ ದುಃಖಗಳಿಂದ, ಲೌಕಿಕ ದುಃಖಗಳಿಂದ ಬಿಡುಗಡೆ ಕೊಡು. ಇವರು ತಮ್ಮ ತಪ್ಪುಗಳಿಗಾಗಿಯೂ ಪಾಪಕ್ಕಾಗಿಯೂ ದುಃಖಿಸಿ ನಿನ್ನ ಕಡೆಗೆ ತಿರುಗಿ ನಿನಗಾಗಿ ಜೀವಿಸಲು ಕೃಪೆ ಮಾಡು. ಹಾಗೆ ಮಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯೇ, ಆಮೇನ್.